ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ಪ್ರೀತಿಯನ್ನು ನೀವು ಇಷ್ಟಪಟ್ಟಂತಹ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು. ನಿಮ್ಮ ಮತ್ತು ಅವರ ಮಿಡ್ಲಲ್ಲಿರುವಂತಹ ಸಮಸ್ಯೆ ಬಗೆಹರಿಬೇಕು. ಅವರು ನಿಮ್ಮ ಜೊತೆ ಇರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟೋಗಿರ್ಬೋದು, ನಂಬರ್ ಬ್ಲಾಕ್ ಮಾಡಿರ್ಬೋದು, ನೀನು ನನಗೆ ಬೇಡನೇ ಅಂತ ಹೇಳಿರ್ಬೋದು. ಮೊದಲು ಚೆನ್ನಾಗಿ ಇದ್ದು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಇತ್ತೀಚೆಗೆ ಬದಲಾಗಿದ್ದಾರೆ. ಅಥವಾ ನೀನೇ ಅದು ನನಗೆ ಗೊತ್ತೇ ಇಲ್ಲ, ನನಗೆ ಮತ್ತು ನಿನಗೆ ಏನೇ ಒಂದು ಸಂಬಂಧ ಇಲ್ಲ, ನನಗೆ ಬೇಡ ನೀನು. ಬಟ್ ನಿಜವಾಗಿಯೂ ಪ್ರೀತಿ ಮಾಡ್ತಾಯಿದ್ರು, ಎಲ್ಲನೂ ಸರಿ ಇತ್ತು ನಿಮ್ಮಿಬ್ಬರ ಮಧ್ಯೆ. ನೀವು ಕೂಡ ಅವರನ್ನು ಜೀವಕ್ಕೆ ಜೀವವಾಗಿ ಪ್ರೀತಿ ಮಾಡ್ತಾಯಿದ್ರಿ. ಬಟ್ ಇತ್ತೀಚೆಗೆ ಅವರು ಬದಲಾಗಿದ್ದಾರೆ, ಚೇಂಜ್ ಆಗಿದ್ದಾರೆ. ಇವಾಗ ಮದುವೆ ಆಗಲಿಕ್ಕೆ ಕೇಳ್ತಾ ಇಲ್ಲ. ಬೇರೆ ಯಾರೋ ಥರ್ಡ್ ಪಾರ್ಟಿಯಲ್ಲಿ ಹುಡುಗ ಅಥವಾ ಹುಡುಗಿ ಇರ್ಬೋದು, ಅಥವಾ ಅವರ ಮನೆಯವರ ಮಾತನ್ನು ಕೇಳಿ, ಅಥವಾ ಏನೋ ಒಂದು ಸಮಸ್ಯೆ ಆಗಿಬಿಟ್ಟು ಮಾತಾ ಮಂತ್ರ ವಶೀಕರಣ ಅಂತ ಹೇಳಿಬಿಟ್ಟು ಅವ್ರು ನಿಮ್ಮಿಂದ ದೂರ ಆಗಿರ್ಬೋದು. ಸೊ ಈ ಒಂದು ದೈಹಿಕ ಸಂಖ್ಯೆಯನ್ನು ಡೈಲಿ 41 ದಿವಸಗಳ ಕಾಲ ಕಂಟಿನ್ಯೂ ಆಗಿ ಕೇಳ್ತಾ ಬನ್ನಿ. ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಇದನ್ನು ಕೇಳ್ಬೋದು, ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ಕೆಂಪು ಕಲರ್, ರೆಡ್ ಕಲರ್ ಡ್ರೆಸ್ ವೇರ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಹಾಗೆಯೇ ರೆಡ್ ಕಲರ್ ಡ್ರೆಸ್ ಇಲ್ಲ ಅಂದರೆ ಒಂದು ರೆಡ್ ಶಾಲ್ ಆದರೂ ಹೆಣ್ಮಕ್ಳು ಇಟ್ಕೊಳ್ಬೋದು, ಅಥವಾ ಗಂಡ್ಮಕ್ಳು ರೆಡ್ ಟೀ ಶರ್ಟ್ ಆಲ್ಮೋಸ್ಟ್ ಎಲ್ಲರ ಜೊತೆನೂ ಇರುತ್ತೆ. ಈ ಟೈಮ್ನಲ್ಲಿ ಒಂದು ಅದನ್ನು ಹಾಕ್ಕೊಂಡು ಇದನ್ನು ಕೇಳ್ತಾ ಬನ್ನಿ. ಡೈಲಿ ನಿಮ್ಮ ಎಲ್ಲರ ಪರವಾಗಿ ಜಪ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ವಿದಿನ್ 41 ದಿವಸ ಬೇಕು ಅಂತ ಇಲ್ಲ, ವಿದಿನ್ 24 ಅವರ್ಸಿಂದ 48 ಅವರ್ಸ್, ಅಥವಾ 2-3 ದಿವಸ, ಅಥವಾ ಒಂದು 7 ಡೇಸ್ 11 ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವ ಥರ ಆ ವ್ಯಕ್ತಿ ಚೇಂಜ್ ಆಗ್ತಾರೆ ಅಂತ ಮನಸ್ಸಿನಲ್ಲಿ ಇಂಟೆನ್ಷನ್ ಇಟ್ಕೊಳ್ಬೇಕು ನೀವು. ನಮ್ಮ ಹುಡುಗಿ ಅಥವಾ ನಮ್ಮ ಹುಡುಗ ನನ್ನ ಲೈಫಲ್ಲಿ ಬರಬೇಕು, ಏನೇ ಒಂದು ಸಮಸ್ಯೆ ಇದ್ರೂ ಸರಿ ಹೋಗಬೇಕು ಅಂತ ಪಾಸಿಟಿವ್ ಆಗಿರಬೇಕು. ಏನು ನಂಬರ್ ಬ್ಲಾಕ್ ಮಾಡಿದ್ದಾರಾ, ಅನ್ಬ್ಲಾಕ್ ಮಾಡಬೇಕಾ, ಮೀಟ್ ಆಗಬೇಕಾ, ಅಥವಾ ಅವರಿಗೆ ನಿಮ್ಮನ್ನು ನೋಡಿದರೆ ಆಗ್ತಾ ಇಲ್ವಾ, ಜಗಳ ಆಗ್ತಾ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿ, ಸರ್ವಶಕ್ತನಾದ ಭಗವಂತ ಯೂನಿವರ್ಸಸ್ನಲ್ಲಿ ಪ್ರಾರ್ಥನೆ ಮಾಡಿ, ಹಾಗೇನೆ ನಿಮ್ಮ ಇಷ್ಟ ದೇವರ ಕಡೆಯಲ್ಲಿ ಕೂಡ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈ ಒಂದು ದೈಹಿಕ ಸಂಕೇತವನ್ನು ಡೈಲಿ ಕೇಳ್ತಾ ಬನ್ನಿ. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಕಮೆಂಟಲ್ಲಿ ಹೇಳಿ. ಹಾಗೆಯೇ ಪರ್ಸ್ನಲ್ ಲೀಡಿಂಗ್ ಯಾರಿಗೆ ಬೇಕು, ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು, ಅಲ್ಲಿ ಜಾಯಿನ್ ಆಗ್ಬೋದು. ನಿಮ್ಮ ಎಲ್ಲರ ಸಮಸ್ಯೆಗೂ ಪ್ರಾರ್ಥನೆ ಮಾಡ್ತೀನಿ. ಏನೇ ಒಂದು ವಿಷಯ ಇದನ್ನು ಶೇರ್ ಮಾಡಿ. ಸೊ ಇದನ್ನು ಡೈಲಿ 41 ದಿವಸಗಳ ಕಾಲ ಕೇಳ್ತಾ ಬನ್ನಿ. ಹಾಗೆಯೇ ರೆಡ್ ಇಂಕಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಎಡ ಕೈಯಲ್ಲಿ ನೀವು ಈ ದೈಹಿಕ ಸಂಖ್ಯೆಯನ್ನು ಬರ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ನಂತರ. ಸೊ ಅದು ಅಂದರೆ ಇರುತ್ತೆ ಅಲ್ಲ ನಿಮ್ಮ ಜೊತೆನೇ. ಸೊ ಅದು ಅಲಸಿ ಹೋದರೆ ಪುನೊಮ್ಮೆ ಬರೆಯಿರಿ. ರೆಡ್ ಇಂಕಲ್ಲಿ ಬರೀಬೇಕಾಗುತ್ತೆ. ಡೈಲಿ ಈ ದೈಹಿಕ ಸಂಕೇತ ಬಂದುಬಿಟ್ಟು ಈ ಥರ ಉಂಟು. ಸೊ ಬರ್ಕೊಳ್ಳೋದು ನೀವು ಕೆಂಪು ರೆಡ್ಡಿಂಗ್ ಶಾಯಲ್ಲಿ ಬರೀಬೇಕಾಗುತ್ತೆ. ಡೇಟ್ ಟೈಮಲ್ಲಿ ಕೂಡ ಹೆಣ್ಮಕ್ಳು ಬರ್ಕೊಳ್ಬೋದು. ಬಟ್ ಡೈಲಿ ಇದನ್ನು ಕೇಳ್ತಾ ಬನ್ನಿ. ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮ ಹತ್ತಿರ ಇದ್ದಾರೆ, ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ, ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಮದುವೆಗೆ ಒಪ್ಪಿದ್ದಾರೆ. ಸೊ ಇವಾಗ ಅನ್ಬ್ಲಾಕ್ ಮಾಡಿ ನೀವಿಬ್ರು ಚೆನ್ನಾಗಿ ಮಾತನಾಡ್ತಾ ಇದ್ದೀರಾ. ಪಾಸಿಟಿವ್ ವೈಬ್ರೇಷನ್ ಎನರ್ಜಿಯಲ್ಲಿ ಮಾಡಬೇಕು. ಇದನ್ನು ಕಣ್ಣೀರು ಹಾಕೋದು, ದುಃಖ ಪಡೋದು, ಯಾವಾಗಲೂ ದುಃಖದಲ್ಲೇ ಇರೋದಲ್ಲ, ಪಾಸಿಟಿವ್ ಆಗಿರಬೇಕು. ಸೊ ಈ ಒಂದು ಏನುಂಟು ನೋಡಿ ಲವ್ ಬಸ್. ಸೊ ಅದಕ್ಕೋಸ್ಕರನೇ ನಿಮಗೆ ಎನರ್ಜಿ ಬ್ಯಾಲೆನ್ಸ್ ಆಗಲಿ ಅಂತ ಹಾಕಿದ್ದೇನೆ. ಸುಮ್ಮನೆ ನಾನು ಇಮೇಜಸ್ ಎಲ್ಲ ಹಾಕಲ್ಲ, ಏನಾದರೂ ಹಾಕಿದರೆ ಅದರಲ್ಲಿ ಕಾರಣ ಇರುತ್ತೆ. ಸೊ ಹಾಗಾಗಿ ಇದನ್ನು ನೋಡಿಕೊಂಡು ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮ ಹತ್ತಿರನೇ ಇದ್ದಾರೆ, ಅವ್ರು ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ, ನಿಮಗೆ ಏನು ಇಷ್ಟ. ಸೊ ವ್ಯಾಲೆಂಟೈನ್ಸ್ ಡೇ ಬಂತು, ನಿಮಗೆ ಚಾಕ್ಲೇಟ್ ಇಷ್ಟನಾ, ಡಾಲ್ ಇಷ್ಟನಾ, ಅಥವಾ ಎಲ್ಲಾದರೂ ರೆಸ್ಟೋರೆಂಟಿಗೆ ಹೋಗಿ ಲಂಚಿಗೆ ಹೋಗ್ತೀರಾ, ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗ್ತೀರಾ, ಏನು ಇಮ್ಯಾಜಿನೇಷನ್ ಉಂಟು ಅದನ್ನು ಮಾಡ್ಕೊಳ್ತಾ ಇದನ್ನು ಕೇಳ್ತಾ ಬನ್ನಿ. ಅವ್ರು ಮಾತನಾಡುವ ಥರ, ನಿಮಗೆ ವ್ಯಾಲೆಂಟೈನ್ಸ್ಗೆ ವಿಶ್ ಮಾಡುವ ಥರ, ಅಥವಾ ಊಟ ಆಯಿತಾ, ತಿಂಡಿ ಆಯಿತಾ, ಕಾಫಿ ಆಯಿತಾ, ಏನು ಮಾಡ್ತಾ ಇದೆಯಾ. ಸೊ ನೀವು ಅವರನ್ನು ಯಾವ ಥರ ಕರಿತೀರಾ, ಅವ್ರು ಯಾವ ಥರ ಕರೀತಾರೆ. ಸೊ ಆ ಥರ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಕೇಳ್ಕೊಳ್ಳಿ. ಸೊ ನೈಟ್ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಯಾಕಂದರೆ ಅವಾಗೆಲ್ಲನೂ ನೀವು ಫ್ರೀ ಇರ್ತೀರಾ, ಟೆನ್ಷನ್ ಇರೋಲ್ಲ, ಕೂಲಾಗಿರ್ತೀರ. ಊಟ ಮಾಡಿದ ನಂತರ ಇದನ್ನು ಕೇಳ್ಬೋದು, ಅಥವಾ ಅದಕ್ಕಿಂತ ಮುಂಚಿನ ಟೈಮ್ ಇರುವಾಗ ಕೇಳಿ. ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಹಾಗೇನೇ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದೆರಡು ಮಾತಿನಲ್ಲಿ ಹೇಳಿ. ತುಂಬ ಮಂದಿಗೆ ತುಂಬ ರಿಸಲ್ಟ್ ಬಂದಿದೆ ಕೆಲವೊಂದು ವಿಡಿಯೋದಲ್ಲಿ. ಸೊ ನಾನು ಅದು ನೆಕ್ಸ್ಟ್ ಸ್ವಲ್ಪ ಟೈಮ್ನಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಸೊ ಒಂದು ನಂಬಿಕೆಯನ್ನು ಇಟ್ಟು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನೀವು ಎಷ್ಟು ಸಕಾರಾತ್ಮಕ ಮನೋಭಾವನೆ ಇರ್ತೀರಾ, ಪಾಸಿಟಿವ್ ಆಗಿರ್ತೀರ, ಅಷ್ಟು ಬೇಗ ನಿಮಗೆ ರಿಸಲ್ಟ್ ಬರುತ್ತೆ. ಮತ್ತು ಫಸ್ಟ್ ಟೈಮ್ ನೋಡಿದಾಗ ಫುಲ್ ವೀಡಿಯೋ ನೋಡ್ತೀರಾ, ಮತ್ತು ನಾಳೆಯಿಂದ ನೀವು ನೆಕ್ಸ್ಟ್ ಟೈಮ್ ಯಾವಾಗ ನೋಡ್ತೀರಾ ಆವಾಗ ಇಲ್ಲಿ ಸ್ಟ್ರಿಪ್ ಮಾಡಿಬಿಟ್ಟು, ಸೊ ನೀವು ಏನು ನಾನು ಜಪ ಮಾಡಿರ್ತೀನಿ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು, ಸೊ ಅಲ್ಲಿಂದ ನೀವು ಕೇಳ್ತಾ ಹೋಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ. ಪಾಸಿಟಿವ್ ಆಗಿರಿ. ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡ್ಕೊಳ್ಳಿ. 477435 3 477435 3
477435 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